ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತನ್ನ ಹೇಳ್ತಾರೆ, ಯಾವತ್ತು ಭಾರತ ದೇಶದ ಪ್ರಜೆಗಳು, ಯಾವತ್ತು ಈ ದೇಶದ ಪ್ರಜೆಗಳಿಗೆ ಮತದಾನದ ಮಹತ್ವ ತಿಳಿತದೆಯೋ, ಯಾವತ್ತು ಭಾರತ ದೇಶದ ಪ್ರಜೆಗಳಿಗೆ ಮತದಾನದ ಮಹತ್ವ ತಿಳಿತಿದೆಯೋ ಅವತ್ತು ಈ ಭ್ರಷ್ಟ ರಾಜಕಾರಣಿಗಳು ಬೀದಿ ಭಿಕಾರಿಗಳಾಗಿರ್ತಾರೆ ಅಂತ. ಬಂಜಾರ ಸಮಾಜದ ಪ್ರತಿಭಟನೆಯ ಶಕ್ತಿ ಏನಪ್ಪಾ ಅಂತ ತಮ್ಮ ಬಿಜೆಪಿ ಸರ್ಕಾರದ ತಮ್ಮ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ನಿಮ್ಮ ಬಿಜೆಪಿಯ ಮಾಜಿ ಶಾಸಕರುಗಳು, ನಿಮ್ಮ ಬಿಜೆಪಿಯ ಪ್ರಭಾವಿ ನಾಯಕರು, ನಿಮ್ಮ ಬಿಜೆಪಿಯ ಶಾಸಕ ಸ್ಥಾನದಲ್ಲಿ ಇವತ್ತು ಸೋತು ಸುಣ್ಣಾಗಿರ್ತಕ್ಕಂಥ ಶಾಸಕರು, ಸುಮಾರು 40ರಿಂದ 60 ಶಾಸಕರು ಇವತ್ತೇನು ನಿಮ್ಮ ಬಿಜೆಪಿ ಶಾಸಕರು ಸೋತಿದ್ರಲ್ಲ ವಿಧಾನಸಭಾ ಚುನಾವಣೆಯಲ್ಲಿ, ಈ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹೋರಾಟದ ಶಕ್ತಿ ಏನಂತೇಳಿ ನಾವು ಪ್ರದರ್ಶನ ಮಾಡಿದ್ವಿ. ಇದೆಲ್ಲರೂ ಮಾನ್ಯ ಸಂಸದರೇ, ರಮೇಶ್ ಜಿಗಜಿಗಣಿ ಅವರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರನ್ನ ಹೇಳಿ ತಾವು ಮತವನ್ನ ಪಡೀಲಿಕ್ಕೆ ಅಷ್ಟೇ ಲಾಯಕ್ಕಿದ್ದೀರಿ. ಬಂಜಾರ ಸಮಾಜದ ತಮಗೆ ಮತ ಬೇಡ ಅನ್ನೋದಾದ್ರೆ ಈ ಸಮಾಜದ ಹೆಸರನ್ನ ಹೇಳಲಿಕ್ಕೆ ತಾವು ನಾಲಾಯಕ್ಕಿದ್ದೀರಿ. ಬಂಜಾರ ಸಮಾಜದ ಮತ ತಮಗೆ ಬೇಡ ಅನ್ನೋದಾದ್ರೆ ಬಂಜಾರ ಸಮಾಜಕ್ಕೆ ತಮ್ಮಂತವರ ಅವಶ್ಯಕತೆನೇ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ, ಸುಮಾರು 300ರಿಂದ 551 ತಾಂಡಗಳು ಈ ಜಿಲ್ಲೆಯಲ್ಲಿದೆ ಅಂತ ಹೇಳಿ ನನಗೆ ಮಾಹಿತಿ ಇದೆ. ಹಾಗಾಗಿ ನನ್ನ ಲಂಬಾಣಿ ಸಮುದಾಯ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ರೆ ಒಬ್ಬ ಸ್ವತಂತ್ರ ಅಭ್ಯರ್ಥಿಯನ್ನ ನಮ್ಮ ಬಂಜಾರ ಸಮಾಜದ ಒಬ್ಬ ಅಭ್ಯರ್ಥಿಯನ್ನ ನಾವೇ ನಿಲ್ಲಿಸಿ ನಾವೇ ಲೋಕಸಭೆಗೆ ಕಳಿಸ್ತಕ್ಕಂಥ ಶಕ್ತಿ ಕೂಡ ಈ ಸಮುದಾಯಕ್ಕೆ ಈ ಭಾಗದಲ್ಲಿ ಇದೆ ಅಂತ. ರಾಜೇಂದ್ರ ನಾಯಕ್ ಅವರ ಬಗ್ಗೆ ನಾನು ಸ್ಪಷ್ಟನೆ ಕೊಡ್ಲಿಕ್ಕೆ ಬಯಸ್ತೇನೆ. ಅವರು ಸ್ವತಃ ಬಿಜಾಪುರ ಜಿಲ್ಲೆಯ ಹಳೆಯ ಬಸನ ಬಾಗೇವಾಡಿ, ಪ್ರಸ್ತುತ ಈಗಿನ ನಿಡುಗುಂದಿ ಗಣಿ ತಾಂಡದವರು. ಹಾಗಾಗಿ ಅವರೆಲ್ಲೂ ಬೇರೆ ಕಡೆಯಿಂದ ಬಂದು ಇಲ್ಲಿ ಚುನಾವಣೆಗೆ ಅಂತೇಳಿ ಬಂದಿಲ್ಲ. ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಚುನಾವಣೆ ನಿಲ್ಲಿಸ್ತಕ್ಕಂಥ ಹೀನಾಯ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಲಂಬಾಣಿ ಸಮುದಾಯ ಇಲ್ಲ. ನಾನು ತಿಪ್ಪಾಜಿ ಸರ್ನಾಯಕ್ ಅಂತೇಳಿ ಕರ್ನಾಟಕ ಬಂಜಾರ ಜಾಗೃತಿ ದಳ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ. ಲೋಕಸಭಾ ಚುನಾವಣೆಯ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಹಲವಾರು ಪರ ವಿರೋಧಗಳ ಚರ್ಚೆ ನಡುವೆ ರಾಜ್ಯಾದ್ಯಂತ ಇವತ್ತು ಬಿಜಾಪುರ ಜಿಲ್ಲೆ ಕೂಡ ಬಹಳ ಚರ್ಚೆಯಲ್ಲಿದೆ. ವಿಚಾರ ಲಂಬಾಣಿ ಸಮುದಾಯದ ಮತ ನಾವೆಲ್ಲೂ ಕೇಳಿಲ್ಲ, ಈ ಲಂಬಾಣಿ ಸಮುದಾಯದ ಮತ ನಮ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ ಒಬ್ಬ ಸಂಸದ, ಬಿಜಾಪುರದ 3 ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿ ರಾಜಕೀಯದ ನಿಪುಣತೆಯನ್ನು ಹೊಂದಿರತಕ್ಕಂಥ ಒಬ್ಬ ಸಂಸದ ಈ ಒಂದು ಬಂಜಾರ ಸಮಾಜವನ್ನು ಟಾರ್ಗೆಟ್ ಮಾಡಿ ಮಾತಾಡಿರ್ತಕ್ಕಂಥದ್ದು ಶೋಚನೀಯ ಸಂಗತಿ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಆಶಯ ಏನಪ್ಪಾ ಅಂತ ಹೇಳಿದ್ರೆ ಮೀಸಲಾತಿ. ಶೋಷಿತ, ಅಸಂಘಟಿತ, ದಮನಿತ, ದಲಿತ ಸಮುದಾಯಗಳಲ್ಲಿ ಒಂದಾದಂಥ ಬಂಜಾರ ಸಮುದಾಯ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯ. ಈ ಸಮುದಾಯ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ರಾಜಕೀಯ ಸ್ಥಾನಮಾನಗಳು ನಮಗೆ ಬಹಳ ಅವಶ್ಯಕವಾಗಿ ಬೇಕಾಗಿದೆ. ಈ ಒಂದು ರಾಜಕೀಯ ಸ್ಥಾನಮಾನಗಳನ್ನು ಪಡಿಬೇಕಾದ್ರೆ ಏನು ವಿಧಾನಸಭಾ ಚುನಾವಣೆಗಳಾಗಿರ್ಬೋದು, ಅಥವಾ ಲೋಕಸಭಾ ಚುನಾವಣೆಗಳಾಗಿರ್ಬೋದು, ಅಥವಾ ರಾಜ್ಯಸಭಾ ಚುನಾವಣೆಗಳಾಗಿರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಈ ಹಿಂದುಳಿದ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಿದಾಗ ಈ ಸಮುದಾಯಗಳು ಕೂಡ ಅಭಿವೃದ್ಧಿಗೆ, ಸಾಮಾಜಿಕ ಮುಂಚೂಣಿಯಲ್ಲಿ ಬರ್ತವೆ ಅಂತ ಹೇಳಿ ನಾನು ಆಶಿಸ್ತೇನೆ. ಜೊತೆಗೆ ದೇಶದ ಜವಾಬ್ದಾರಿಯನ್ನು ಹೊತ್ತಂತಹ 3 ಬಾರಿ ಸಂಸದರಾಗಿ ಪ್ರಸ್ತುತ ಬಿಜೆಪಿ
ಬಿಜಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆದಂತಹ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ವರ್ತನೆ ಮಾಡಬೇಕಾದಂತಹ ಈ ಬಿಜಾಪುರದ ಸಂಸದ ರಮೇಶ್ ಜಿಗಜಿಣಗಿ ಅಂತಕ್ಕಂಥ ಇಲ್ಲಿನ ಸಂಸದರು ತಮ್ಮ ಭರಪೂರದ ರೂಪುರೇಷೆಯನ್ನು ತೋರಿಸ್ಬೇಕಾದ್ರೆ ಈ ಭಾಗದ ಬಂಜಾರ ಸಮಾಜದ ಒಬ್ಬ ಮುಖಂಡರು ಬಿಜೆಪಿ ಪಕ್ಷದ ಆಕಾಂಕ್ಷಿ ಆಗಿದ್ರು. ಅವರು ಪಕ್ಷಕ್ಕೆ ಟಿಕೆಟ್ ಕೇಳ್ತಾ ಇದ್ದಾರೆ ಅಂಥೇಳಿ ತಮ್ಮೆಲ್ಲ ಮಾಧ್ಯಮದವರು ಆ ಸಂಸದರನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಂಸದರು ಒಂದು ಮಾತನ್ನು ಹೇಳ್ತಾರೆ, ಪ್ರತಿಭಟನೆ ಮಾಡಿದ್ರೆ ಮೋದಿಯವರು ಟಿಕೆಟ್ ಬದಲಾವಣೆ ಮಾಡ್ತಾರಾ ಅಥವಾ ಆ ಸಮುದಾಯಕ್ಕೆ ನಮಗೆ ಮತ ಕೊಡಿ ಅಂತೇಳಿ ನಾವು ಕೇಳಿದ್ವಾ, ಅವ್ರಿಗೆ ಯಾರು ಬೇಕಾದರೂ ಮತ ಹಾಕ್ಕೊಳ್ಳಿ ಅಂಥೇಳಿ ಅವರ ದರ್ಪವನ್ನು ತೋರಿಸಿ ಇವತ್ತು ಕರ್ನಾಟಕ ರಾಜ್ಯದ ಈ ದೇಶದ ಲಂಬಾಣಿ ಸಮುದಾಯದ ಕೆಂಗಣ್ಣಿಗೆ ಇಲ್ಲಿನ ಸಂಸದ ಯಾರು ರಮೇಶ್ ಜಿಗಜಿಗಣಿ ಅಂತಕ್ಕಂಥವ್ರು ಈ ಸಮುದಾಯದ ಕಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿರೋ ವಿಚಾರ. ಇದನ್ನು ನಾವು ನೋಡ್ತಾ ಹೋದಾಗ ಒಬ್ಬ ಸಂಸದನಾಗಿ ರಾಜಕೀಯ ಸ್ಥಾನಮಾನವನ್ನು ಪಡೆದು ಇವರ ವರ್ತನೆ, ಅವರ ಮಾಧ್ಯಮದ ಮುಂದೆ ಅವ್ರು ಕೊಟ್ಟಂತ ಹೇಳಿಕೆ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಈ ಲಂಬಾಣಿ ಸಮುದಾಯದ ಮತಗಳು ಇವ್ರು ತಗೊಂಡೇ ಇಲ್ಲ. ಅವರು 3 ಬಾರಿ ಸಂಸದರಾಗಿ, ಶಾಸಕರಾಗಿ, ಸಚಿವರಾಗಿ ಎಲ್ಲ ಕೆಲಸ ನಿರ್ವಹಿಸಿದಾಗ ಲಂಬಾಣಿ ಸಮುದಾಯ ಅವರಿಗೆ ಮತನೇ ನೀಡಿಲ್ಲ ಅನ್ನೋ ರೀತಿ ಅವರ ದರ್ಪವನ್ನು ತಮ್ಮ ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಅದು ತಾವೇ ಎಲ್ಲ ನಿಮ್ಮ ಮಾಧ್ಯಮದ ಮುಂದೆ ತಾವೇ ಎಲ್ಲರೂ ಕೂಡ ಅದನ್ನ ಪ್ರಸಾರ ಮಾಡಿದ್ದೀರಿ. ಅವರ ಮೊದಲನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಪ್ರತಿಭಟನೆಯಿಂದ ಟಿಕೆಟ್ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದಾ, ಒಂದು ಮೊದಲನೇ ಪ್ರಶ್ನೆ ಅವ್ರದ್ದಾಗಿತ್ತು. ಈ ಪ್ರಶ್ನೆಗೆ ಮಾನ್ಯ ಸಂಸದರಿಗೆ ಅರಿವಿಲ್ಲ ಅಂತ ಕಾಣ್ತದೆ. ಈ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಬಂಜಾರ ಸಮಾಜದ ಪ್ರತಿಭಟನೆಯ ಶಕ್ತಿ ಏನಪ್ಪಾ ಅಂತ ತಮ್ಮ ಬಿಜೆಪಿ ಸರ್ಕಾರದ ತಮ್ಮ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ನಿಮ್ಮ ಬಿಜೆಪಿಯ ಮಾಜಿ ಶಾಸಕರುಗಳು, ನಿಮ್ಮ ಬಿಜೆಪಿಯ ಪ್ರಭಾವಿ ನಾಯಕರು, ನಿಮ್ಮ ಬಿಜೆಪಿಯ ಶಾಸಕ ಸ್ಥಾನದಲ್ಲಿ ಇವತ್ತು ಸೋತು ಸುಣ್ಣಾಗಿರ್ತಕ್ಕಂಥ ಶಾಸಕರು, ಸುಮಾರು 40ರಿಂದ 60 ಶಾಸಕರು ಇವತ್ತೇನು ನಿಮ್ಮ ಬಿಜೆಪಿ ಶಾಸಕರು ಸೋತಿದ್ರಲ್ಲ ವಿಧಾನಸಭಾ ಚುನಾವಣೆಯಲ್ಲಿ, ಈ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹೋರಾಟದ ಶಕ್ತಿ ಏನಂತೇಳಿ ನಾವು ಪ್ರದರ್ಶನ ಮಾಡಿದೀವಿ. ಇದೆಲ್ಲರೂ ತಮಗೆ ಗೊತ್ತಿದೆ. ಅರಿವಿಲ್ಲ ಅಂತ ಕಾಣ್ರೆ ಮಾನ್ಯ ಸಂಸದರೇ, ತಾವು ದಯಮಾಡಿ ಸೋತಿರ್ತಕ್ಕಂಥ ಬಿಜೆಪಿ ಶಾಸಕರುಗಳನ್ನ ಅಥವಾ ಸೋತಿರ್ತಕ್ಕಂಥ ಕಳೆದ ಬಿಜೆಪಿ ಸರ್ಕಾರವಿದ್ದಾಗ ಇದ್ದಂಥ ಸಚಿವರುಗಳನ್ನ, ಸ್ವತಃ ಆ ಸಚಿವರುಗಳೇ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ಮಾಧ್ಯಮಗಳು ನೋಡಿದ್ದೀರಿ. ಬಂಜಾರ ಸಮಾಜವನ್ನು ನಾವು ಎದುರಾಕೊಂಡಿದ್ದಕ್ಕೆ ನಾವಿವತ್ತು ಈ ರೀತಿ ಸರ್ಕಾರವನ್ನು ಕಳ್ಕೊಂಡಿದ್ದೀವಿ ಅಂಥೇಳಿ ಸ್ವತಃ ಪ್ರಭಾವಿ ಮಾಜಿ ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿರೋ ವಿಚಾರ. ಹಾಗಾಗಿ ಪ್ರತಿಭಟನೆ ಶಕ್ತಿ ಏನಪ್ಪ ಅಂಥೇಳಿ ಸಂಸದರಿಗೆ ಅರಿವಿಲ್ಲ ಅಂತ ಹೇಳಿದ್ರೆ, ತಮ್ಮ ಬಿಜೆಪಿ ಸರ್ಕಾರದ ಮಾಜಿ ಸಚಿವರನ್ನ, ಶಾಸಕರನ್ನ ಕೇಳಿದ್ರೆ ಅವರೇ ತಮ್ಗೆ ಉತ್ತರ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಭಾವಿಸ್ತೇನೆ. ಜೊತೆಗೆ ಅವರ ಎರಡನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಹೋರಾಟದಿಂದ ಮೋದಿ ಅವರು ಟಿಕೆಟ್ ತೆಗೆದು ಬಿಡ್ತಾರಾ, ಟಿಕೆಟ್ ಬದಲಾಯಿಸ್ಬಿಡ್ತಾರಾ ಅಂತೇಳಿ ದರ್ಪದ ಮಾತನ್ನ ಹೇಳಿದ್ದಾರೆ. ಮಾನ್ಯ ಸಂಸದರೇ, ರಮೇಶ್ ಜಿಗಜಿಗಣಿ ಅವರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರನ್ನ ಹೇಳಿ ತಾವು ಮತವನ್ನ ಪಡಿಲಿಕ್ಕೆ ಅಷ್ಟೇ ಲಾಯಕ್ಕಿದ್ದೀರಿ. ತಾವು ಯಾರ ಹೆಸರನ್ನ ಹೇಳಿ ಮತವನ್ನ ಪಡಿಲಿಕ್ಕೆ ತಾವು ಒದ್ದಾಡ್ತಾ ಇದ್ದೀರಿ, ತಮಗೊಂದು ಮಾಹಿತಿ ಇರಲಿ. ಇದೇ ಕರ್ನಾಟಕ ರಾಜ್ಯದ ಕಳೆದ ವರ್ಷಗಳ ಹಿಂದೆ ಸನ್ಮಾನ್ಯ ಈ ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರವರು ಕರ್ನಾಟಕ ರಾಜ್ಯದ ಗುಲ್ಬರ್ಗಾದಲ್ಲಿ ಒಂದು ಸಮಾವೇಶದಲ್ಲಿ ಈ ಒಂದು ಬಂಜಾರ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಬೇಕಾದ್ರೆ ನನಗನ್ನಿಸ್ತದೆ ಆ ಕಾರ್ಯಕ್ರಮದಲ್ಲಿ ಯಾರು ಇಲ್ಲಿನ ಸಂಸದರಾದಂಥ ರಮೇಶ್ ಜಿಗಜಿಣಗಿ ಕೂಡ ವೇದಿಕೆಯಲ್ಲಿ ಭಾಗವಹಿಸಿದ್ರು ಅಂತೇಳಿ ನನಗನ್ನಿಸ್ತದೆ. ಸ್ವತಃ ಮೋದಿರವರು ಒಂದು ಹರ್ಷೋದ್ಧಾರವಾಗಿ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ, आप जिंदा रहो, आपका एक बेटा मैं ಡೆಲ್ಲಿ ಮೇ ಬೈಟಾ ಹೂ ಅಂತೇಳಿ ಈ ಬಂಜಾರ ಸಮಾಜದ ತಾಯಂದರಿಗೆ
ಕೊಟ್ಟಂತ ಮಾತು ತಮ್ಮೆಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ. ಸ್ವತಃ ಮೋದಿರವರೇ ಆಪ್ಕಾ ಏಕ್ ಬೇಟಾ ಡೆಲ್ಲಿ ಮೇ ಬೈಠಾ ಹೂ ಅಂತೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಚಾರ ತಮಗೆ ಗೊತ್ತಿಲ್ವೇ? ನಾನು ನಿಮ್ಮ ಮನೆಯ ಮಗ ಅಂತೇಳಿ ಮಾನ್ಯ ಈ ನಮ್ಮ ದೇಶದ ನರೇಂದ್ರ ಮೋದಿರವರು, ನಾನು ನಿಮ್ಮ ಮನೆಯ ಮಗ, ನಿಮ್ಮ ಮಗ, ನಾನೊಬ್ಬ ಡೆಲ್ಲಿಲಿದ್ದೀನಿ, ತಾವ್ಯಾರು ಹೆದರಬಾರ್ದು ಅಂತೇಳಿ ಮೋದಿ ಅವರು ಹೇಳಿರ್ತಕ್ಕಂಥ ಮಾತು ತಮ್ಗೆ ಗೊತ್ತಿಲ್ವೇ? ಈ ಸಮಾಜದ ಮನೆಯ ಮಗ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿ ಅವರೇ ಘೋಷಣೆ ಮಾಡಿರ್ಬೇಕಾರೆ ಈ ಸಮಾಜಕ್ಕೆ ಯಾಕೆ ಟಿಕೆಟ್ ಬದಲಾವಣೆ ಮಾಡಬಾರ್ದು? ಇದು ನನ್ನ ಪ್ರಶ್ನೆ. ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ನಾವು ನಿಮ್ಮ ಮನೆಯ ಮಗನಿಗೆ ಟಿಕೆಟ್ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ತಮಗಿದೆ. ಈ ಭಾಗದ ಆಕಾಂಕ್ಷಿ ಆಗಿರ್ತಕ್ಕಂಥ ಬಂಜಾರ ಸಮಾಜದ ಮನೆ ಮಗ ಆಗಿರ್ತಕ್ಕಂಥ ಬಂಜಾರ ಸಮಾಜ ಹೊರತುಪಡಿಸಿ ಎಲ್ಲ ದಲಿತ, ಶೋಷಿತ, ಅಸಂಘಟಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲ ಸಮುದಾಯಗಳ ಜೊತೆಗೆ ತನ್ನದೇ ಆದಂಥ ಒಂದು ಒಡನಾಟವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಈ ಭಾಗದ ಆಕಾಂಕ್ಷಿ ಆಗಿರ್ತಕ್ಕಂಥ ಬಾಬು ರಾಜೇಂದ್ರ ನಾಯ್ಕ ಅವರಿಗೆ ಮಾನ್ಯ ನರೇಂದ್ರ ಮೋದಿರವರು ನಿಮ್ಮ ಮನೆಯ ಮಗ, ನಿಮ್ಮ ತಮ್ಮ ಅನ್ಕೊಳ್ಳಿ ಸಾಹೇಬ್ರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಡ ಹಾಕಿ ಅವ್ರಿಗೆ ಈ ಒಂದು ಟಿಕೆಟ್ ಬದಲಾಯಿಸ್ತಕ್ಕಂಥ ಶಕ್ತಿಯನ್ನ ಕೂಡ ಪ್ರದರ್ಶನ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆಶೆ ಆಗಿದೆ. ಇದನ್ನ ಕೂಡ ನಾವು ಮಾಡ್ತೇವೆ. ಮೂರನೇದಾಗಿ ಇನ್ನೊಂದು ಅವ್ರ ಪ್ರಶ್ನೆ ಕೇಳಿದ್ದಾರೆ, ನಾವು ಬಂದು ಕೇಳಿದಿವ? ಇದಕ್ಕೆ ಮಾನ್ಯ ಸಂಸದರಿಗೆ ಹೇಳ್ಬೇಕಾಗ್ತದೆ, ಇವತ್ತಿನ ಚುನಾವಣಾ ಆಯೋಗ, ರಾಷ್ಟ್ರೀಯ ಚುನಾವಣಾ ಆಯೋಗ ಏನಿದೆ, ಈ ರಾಷ್ಟ್ರೀಯ ಚುನಾವಣಾ ಆಯೋಗ ಸಾವಿರಾರು ಕೋಟಿ ಹಣವನ್ನ ಈ ಒಂದು ಮತದಾನದ ಜಾಗೃತಿ ಕಾರ್ಯಕ್ರಮಗಳಿಗೆ ಹಣವನ್ನ ಖರ್ಚು ಮಾಡ್ತಾ ಇದೆ. ಒಬ್ಬ ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿ ಎಲ್ಲರೂ ಕೂಡ ಇವತ್ತು ಚುನಾವಣಾ ಆಯೋಗ ಮತ್ತೆ ಹಲವಾರು ಉಮೇದಾರಿಕೆಯನ್ನು ತಗೊಳ್ತಿರ್ತಕ್ಕಂಥವ್ರು ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾವಿರಾರು ಕೋಟಿ ಹಣವನ್ನ ಇವತ್ತು ವ್ಯವಸ್ಥಿತವಾಗಿ ಖರ್ಚು ಮಾಡ್ತಾ ಇದ್ರೆ ಒಬ್ಬ ಪ್ರಜಾಪ್ರಭುತ್ವದ ಪ್ರತಿನಿಧಿಗೆ ಅರಿವಿಲ್ವೇ? ನಿಮ್ಮ ಮತ ಯಾರಿಗಾದ್ರೂ ಹಾಕೊಳ್ಳಿ, ಹೌದು ಮತದಾನ ಅಂತಕ್ಕಂಥದ್ದು ಪ್ರತಿಯೊಬ್ಬನ ಜನ್ಮಸಿದ್ಧ ಹಕ್ಕು. ನಾವು ಯಾರೋ ಹೇಳ್ತಾರೆ ಅವಾಗ ನಾವು ಮತ ಹಾಕ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ, ಅಥವಾ ಯಾರೋ ಹೇಳಿದಾಗ ಅಂಥವ್ರಿಗೆ ನಾವು ಮತ ಹಾಕ್ಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ. ಮತದಾನ ನಮ್ಮ ಹಕ್ಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮತದಾನದ ಹಕ್ಕನ್ನ ಕೊಟ್ಟಿರ್ತಕ್ಕಂಥವ್ರು. ಆ ಹಕ್ಕನ್ನ ನಾವು ಯಾವ ರೀತಿ ಚಲಾವಣೆ ಮಾಡಬೇಕು ಅಂತ ಹೇಳಿ ನಮ್ಗೆ ಗೊತ್ತಿದೆ. ಬಂಜಾರ ಸಮಾಜದ ತಮಗೆ ಮತ ಬೇಡ ಅನ್ನೋದಾದ್ರೆ ಈ ಸಮಾಜದ ಹೆಸರನ್ನ ಹೇಳಲಿಕ್ಕೆ ತಾವು ನಾಲಾಯಕ್ಕಿದ್ದೀರಿ. ಬಂಜಾರ ಸಮಾಜದ ಮತ ತಮಗೆ ಬೇಡ ಅನ್ನೋದಾದ್ರೆ ಬಂಜಾರ ಸಮಾಜಕ್ಕೆ ತಮ್ಮಂತವರ ಅವಶ್ಯಕತೆನೇ ಇಲ್ಲ. ಯಾವುದೇ ಕಾರಣಕ್ಕೂ ತಮ್ಮಂತವ್ರನ್ನ ನಾವು ತಾಂಡಗಳಲ್ಲಿ ಬಿಟ್ಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಈ ಬಂಜಾರ ಸಮಾಜದ ಅವಶ್ಯಕತೆ ನಮ್ಗಿಲ್ಲ. ಬಂಜಾರ ಸಮಾಜದ ಮತಗಳನ್ನೇ ನಾವು ಕೇಳಿಲ್ಲ. ಬಂಜಾರ ಸಮಾಜಕ್ಕೆ ನಮ್ಗೆ ಏನು ಆಗ್ಬೇಕಾಗಿಲ್ಲ ಅನ್ನೋ ರೀತಿ ಮಾತಾಡಿದಂತ ಸಂಸದರೇ, ಇಡೀ ಬಿಜಾಪುರ ಜಿಲ್ಲೆಯಿಂದ ದಲಿತ ಸಮುದಾಯ ಸುಮಾರು 6ರಿಂದ ಪರಿಶಿಷ್ಟ ಜಾತಿಯ ಎಲ್ಲ ಮತಗಳು 5ರಿಂದ 6 ಲಕ್ಷ ಮತಗಳಿದ್ದಾವೆ. ವಿಶೇಷವಾಗಿ ದಲಿತ ಸಮುದಾಯಗಳಲ್ಲಿ ಒಂದಂತಹ ಲಂಬಾಣಿ ಸಮುದಾಯ ಸುಮಾರು 2.5ರಿಂದ 3 ಲಕ್ಷ ಮತಗಳಿದ್ದಾವೆ. ಇವತ್ತು ಈ ರಾಜ್ಯದ ಬಿಜಾಪುರ ಜಿಲ್ಲೆಯ ಒಬ್ಬ ಲೋಕಸಭಾ ಅಭ್ಯರ್ಥಿಯನ್ನ ಮಾಡ್ತಕ್ಕಂಥ ಶಕ್ತಿ ಇವತ್ತು ಈ ಒಂದು ಬಿಜಾಪುರ ಲೋಕಸಭಾ ಕ್ಷೇತ್ರ ಇದೆ, ಈ ಕ್ಷೇತ್ರದ 2.5ರಿಂದ 3 ಲಕ್ಷ ಇರ್ತಕ್ಕಂಥ ಕೇವಲ ಬರೀ ಲಂಬಾಣಿ ಸಮುದಾಯದ ಮತದಾರರಿಗೆ ಆ ಶಕ್ತಿ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಭಾವಿಸ್ತೇನೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ, ಸುಮಾರು 300ರಿಂದ 551 ತಾಂಡಗಳು ಈ ಜಿಲ್ಲೆಯಲ್ಲಿದೆ ಅಂತ ಹೇಳಿ ನನಗೆ ಮಾಹಿತಿ ಇದೆ. ಹಾಗಾಗಿ ನನ್ನ ಲಂಬಾಣಿ ಸಮುದಾಯ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ರೆ ಒಬ್ಬ ಸ್ವತಂತ್ರ ಅಭ್ಯರ್ಥಿಯನ್ನ ನಮ್ಮ ಬಂಜಾರ ಸಮಾಜದ ಒಬ್ಬ ಅಭ್ಯರ್ಥಿಯನ್ನ ನಾವೇ ನಿಲ್ಲಿಸಿ ನಾವೇ ಲೋಕಸಭೆಗೆ ಕಳಿಸ್ತಕ್ಕಂಥ ಶಕ್ತಿ ಕೂಡ ಈ ಸಮುದಾಯಕ್ಕೆ ಈ ಭಾಗದಲ್ಲಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಜೊತೆಗೆ ಈ ಒಂದು ಮತ ಬೇಡ ಅಂತ ಕೇಳಿರ್ತಕ್ಕಂಥ ಸಂಸದರಿಗೆ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಮಾನ್ಯ ನಮ್ಮ ಎಲ್ಲ ಬಂಜಾರ ಸಮಾಜದ ಬಂಧು ಬಾಂಧವರಿಗೆ ನಾನು ಒಂದು ಮನವಿಯನ್ನ ಮಾಡ್ತೇನೆ. ಈ ಲಂಬಾಣಿ ಸಮುದಾಯ ಪ್ರೀತಿ, ವಿಶ್ವಾಸ, ಆರೈಕೆ, ಪೂರೈಕೆ, ಶೋಷಣೆ, ಪೋಷಣೆಗೆ ಹೆಸರಾದಂಥ ಸಮುದಾಯ. ನಮ್ಮನ್ನ ಯಾರು ಪ್ರೀತಿಸ್ತಾರೆ ಅವರನ್ನ ನಾವು ಬಿಗಿ ತಪ್ಪಿಕೊಳ್ಳೋಣ. ನಮ್ಮನ್ನ ಯಾರು ದೂಷಿಸ್ತಾರೆ ಅವರನ್ನ ನಾವು ನಮ್ಮ ಕ್ರಾಂತಿಯ
ಪ್ರತ್ಯೇಕ ಏನು ನಮ್ಮ ಸೇವಾಲಾಲ್ ಮಹಾರಾಜರು ನಮಗೆ 2 ಜೆಂಡವನ್ನ ಕೊಟ್ಟಿದ್ದಾರೆ, ಒಂದು ಬಿಳಿ ಜೆಂಡ, ಒಂದು ಕೆಂಪು ಜೆಂಡ. ಆ 2 ಜೆಂಡದ ಪ್ರದರ್ಶನ, ಒಂದು ಕೆಂಪು ಜೆಂಡದ ಕ್ರಾಂತಿಯ ಪ್ರದರ್ಶನವನ್ನು ತೋರಿಸಿ ಯಾರು ನಮ್ಮನ್ನ ತಿರಸ್ಕರಿಸಿದರೆ ಅವರಿಗೆ ಶಾಶ್ವತ ತಿರಸ್ಕಾರ, ರಾಜಕೀಯ ಸ್ಥಾನಮಾನಗಳಿಂದ ಶಾಶ್ವತ ತಿರಸ್ಕಾರವನ್ನ ಕೊಟ್ಟು ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಕುಲಬಾಂಧವರನ್ನ ನಾನು ಕೇಳ್ಕೊತೇನೆ. ಜೊತೆಗೆ ನಮ್ಮ ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೇನೆ, ತಮ್ಗೆ ಅದೇನಾದ್ರು ವಿಡಿಯೋ ತೋರಿಸ್ಬೇಕಾ? ಅವ್ರು ಹೇಳಿರೋದು ತಮ್ಮ ಮಾಧ್ಯಮದವ್ರಿಗೆ ಬಿಡಿಯೋದು ತಾವೇ ಪ್ರಸಾರ ಮಾಡಿದ್ರಿ, ತಮ್ಮ ಹತ್ರ ಎಲ್ಲ ಇದೆ. ನಿಮಿಷ ನೋಡಿ, ಇದು ತಾವು ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರಿ, ರೊಟೇಷನ್ ತಾವು ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಇಲ್ಲಿನ ಸಂಸದರು ಕೊಟ್ಟಿರ್ತಕ್ಕಂಥ ಉತ್ತರ ತಿಳಿಸಿದ್ಯಾ? ಅದರಿಂದ ಏನಾಗ್ತದೆ ಪ್ರತಿಭಟನೆ ಆಪ್ ಮಾಡಪ್ಪ, ಅದು ಆಯ್ತಾ ಮಾಡಕ್ ನೋಡ್ರಿ, ಅವ್ರಿಗೆ ಓಟ್ ಹಾಕತ್ ಕೇಳಿದ್ರ ನೋಡಿ, ತಾವು ಕ್ಲಿಯರ್ ಕಟ್ ಆಗಿ ಕೇಳ್ಬೋದು. ಇಲ್ಲಿ ಅವ್ರಿಗೆ ಮಾಡಕ್ ಕೇಳ್ರಿ, ನಾವೇನ್ ಕೇಳಕ್ ಹೇಳಿದೀವ ಅಂತಾರೆ. ತಮ್ಮೆಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ. ಆಯ್ತು, ಈ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥ ಸಂಸದರು ಮತ್ತೆ ತಮ್ಮ ಮಾಧ್ಯಮಕ್ಕೆ ಒಂದು ಸ್ಪಷ್ಟೀಕರಣವನ್ನ ಕೊಡ್ತಾರೆ. ನಾನು ಯಾವುದೇ ರೀತಿಯ ಹೇಳಿಕೆಯನ್ನ ನೀಡಿಲ್ಲ, ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದವರು ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ಳಲಿಕ್ಕೆ, ತಮಗೆ ಮಾತಾಡ್ಲಿಕ್ಕೆ, ಪ್ರಚಾರಕ್ಕೆ ಬೇರೆ ಯಾವುದೇ ಅಸ್ತ್ರಗಳಿಲ್ಲ. ಹಾಗಾಗಿ ತಮ್ಮ ಪ್ರಚಾರವನ್ನ ಪಡಿಲಿಕ್ಕೆ ಈ ರೀತಿ ಅದನ್ನ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಂದೆ ನಾನು ದಾಖಲೆ ಸಮೇತ ತೋರಿಸಿದ್ದೇನೆ. ಇಷ್ಟೆಲ್ಲ ಬೆಳವಣಿಗೆ ನಡೀತಿರ್ತಕ್ಕಂಥ ಕಾರಣ, ಬಹಳ ಹಲವಾರು ವರ್ಷಗಳಿಂದ ಶೋಷಣೆಗೆ ಒಳಗಾದಂಥ ಸಮುದಾಯ, ಹಲವಾರು ರಾಜಕೀಯ ಸ್ಥಾನಮಾನಗಳಿಂದ, ಶೈಕ್ಷಣಿಕ ಸ್ಥಾನಮಾನಗಳಿಂದ, ಆರ್ಥಿಕ ಸ್ಥಿತಿಗತಿಗಳಿಂದ ಹಿಂದೆ ಉಳಿದಿರ್ತಕ್ಕಂಥ ಸಮುದಾಯ, ರಾಜ್ಯದಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯ, ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯ. ಇಷ್ಟೆಲ್ಲ ನಮ್ಮ ಜನಸಂಖ್ಯೆ ಅನುಗುಣ ಇದ್ರು ಕೂಡ ಇವತ್ತು ಲಂಬಾಣಿ ಸಮುದಾಯ ಎಲ್ಲೋ ಒಂದ್ ಕಡೆ ತಮ್ಮ ಜೀವನಕ್ಕೋಸ್ಕರ ತಮ್ಮ ಹೆತ್ತ ಮಕ್ಕಳನ್ನ ಮಾರ್ಕೊಂಡು ತಿಂತಕ್ಕಂಥ ಬಡ ಪರಿಸ್ಥಿತಿಯಲ್ಲಿ ಇವತ್ತು ಈ ಸಮುದಾಯ ಬದುಕ್ತಾ ಇದೆ. ಇವತ್ತು ಕೂಡ ಈ ಸಮುದಾಯಕ್ಕೆ ಶಾಶ್ವತ ಸೂರಿಲ್ಲ, ಇವತ್ತು ಕೂಡ ಈ ಸಮುದಾಯಕ್ಕೆ ಶಾಶ್ವತವಾದ ಶಿಕ್ಷಣ ಇಲ್ಲ, ಇವತ್ತು ಕೂಡ ಈ ಸಮುದಾಯಕ್ಕೆ ಶಾಶ್ವತವಾದ ಕೆಲಸಗಳಿಲ್ಲ. ಇವತ್ತು ನಿರುದ್ಯೋಗ ಸಮಸ್ಯೆ ತಮ್ಮಲ್ಲೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ನಮ್ಮ ಸಮಾಜದ ಬಹಳ ದೊಡ್ಡ ನೋವೇನಪ್ಪ ಅಂತ ಹೇಳಿದ್ರೆ ಗುಳೆ ಸಮಸ್ಯೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ಈ ಲಂಬಾಣಿ ಸಮುದಾಯ, ನಾವು ಕೂಡ ಮುಂದೆ ಬರಬೇಕು, ರಾಜಕೀಯವಾಗಿ ನಾವು ಮುಂದೆ ಬರಬೇಕು ಅಂತ ಪರಿತಪಿಸಿದಂಥ ಸಂದರ್ಭದಲ್ಲಿ ಈ ಭಾಗದ ನಮ್ಮ ಬಂಜಾರ ಸಮಾಜದ ಯುವ ಮುಖಂಡರು, ಸಮಾಜ ಸೇವಕರು, ಯುವ ನಾಯಕರಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅಂತಕ್ಕಂಥ ಬಂಜಾರ ಸಮಾಜದ ಯುವ ಮುಖಂಡರು ಈ ಒಂದು ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ಒಂದು ಬಂಜಾರ ಸಮಾಜಕ್ಕೆ ಸೀಮಿತವಾಗದೆ ಅಲ್ಪಸಂಖ್ಯಾತ, ಹಿಂದುಳಿದ, SC, ST ಇತರೆ ಎಲ್ಲ ಸಮುದಾಯಗಳ ಜೊತೆ ಒಡನಾಟವನ್ನು ಬೆಳೆಸ್ಕೊತಾ ತಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ, ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ, ತಮ್ಮದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ನಾವು ಕೂಡ ರಾಜಕೀಯವಾಗಿ ಮುಂದೆ ಬರಬೇಕು, ನಾವು ಕೂಡ ರಾಜಕೀಯ ಸ್ಥಾನಮಾನಗಳು ನಮಗೆ, ನಾವೇನಾದರೂ ಈ ಸಮಾಜ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ನಮಗೆ ರಾಜಕೀಯ ಸ್ಥಾನಮಾನಗಳು ಸಿಗಬೇಕು ಅಂತ ಹೇಳಿ ಅವರು ಮುಂದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ಏನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ವತಿಯಿಂದ ಲೋಕಸಭಾ ಕ್ಷೇತ್ರಕ್ಕೆ ತಾವು ಕೂಡ ಚುನಾವಣಾ ಆಕಾಂಕ್ಷಿಯಾಗಿ ಅವರು ಈ ಕಣದಲ್ಲಿರ್ತಾರೆ. ಎಲ್ಲಿ ನಮ್ಮ ಶೋಷಣೆ ಇರ್ತಕ್ಕಂಥ ಸಮುದಾಯ, ನಮ್ಮ ಕೈ ಕೆಳಗಡೆ
ಇರ್ತಕ್ಕಂಥ ನಮ್ಮನ್ನ ಎಲ್ಲಿ ಶೋಷಣೆ ನಡೆಸ್ತಾರೋ, ನಾವೆಲ್ಲಿ ಮೂಲೆ ಗುಂಪಾಗ್ತೀವಿ ಅಂತಕ್ಕಂಥ ಕೆಲವೊಂದು ಕಾಣದ ಕೈಗಳ ಕುತಂತ್ರದಿಂದ, ಕಾಣದ ಕೈಗಳ ಷಡ್ಯಂತ್ರದಿಂದ ಇವತ್ತು ಒಬ್ಬ ಸಂಸದನನ್ನ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಈ ಲಂಬಾಣಿ ಸಮುದಾಯಕ್ಕಿದೆ. ಆ ಶಕ್ತಿಯನ್ನ ಎಲ್ಲೋ ಒಂದ್ ಕಡೆ ಕಾಣದ ಕೈಗಳು ಕುತಂತ್ರವನ್ನ ನಡೆಸಿ ಈ ಸಮಾಜಕ್ಕೆ ಒಂದು ದೊಡ್ಡ ನಷ್ಟವನ್ನ ಮಾಡಿದರೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಭಾಗದ ಒಬ್ಬ ಆಕಾಂಕ್ಷಿಗೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರ ಹತ್ರ ನಾನು ಕೂಡ ವಿಚಾರವನ್ನ ನಡೆಸಿದ್ದೆ. ಆ ಸಂದರ್ಭದಲ್ಲಿ ಪ್ರಮುಖರು ಕೂಡ ನನಗೆ ಹೇಳಿದ್ರು, ಈ ಬಾರಿ ಬಂಜಾರ ಸಮಾಜಕ್ಕೆ ನಾವು 2 ಟಿಕೆಟ್ ಅನ್ನ ಕೊಡ್ತೇವೆ ಅಂತ ಹೇಳಿ. ಅದರಂತೆ ನಮ್ಮ ಗುಲ್ಬರ್ಗಕ್ಕೆ ಕೂಡ ಅವ್ನು ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಕೊಡ್ತಾರೆ ಅಂತಕ್ಕಂಥ ಬಹಳ ನಿರಾಸೆ ಇತ್ತು. ಆದ್ರೆ ಈ ಬಂಜಾರ ಸಮಾಜದ ಶಕ್ತಿ ಪ್ರದರ್ಶನ ಆಗಿದೆ ಈ ಬಿಜೆಪಿ ಸರ್ಕಾರಕ್ಕೆ, ಈ ಬಿಜೆಪಿ ಪಕ್ಷಕ್ಕೆ. ಆದ್ರೆ ನಾನು ಈಗಲೂ ಕೂಡ ಹೇಳ್ತಾ ಇದ್ದೇನೆ, ನಮ್ಮ ಬಾಬು ರಾಜೇಂದ್ರ ನಾಯ್ಕರವರಿಗೆ ಇನ್ನೂ ಕೂಡ ಕಾಲಾವಕಾಶ ಇದೆ, ಇನ್ನೂ ಕೂಡ ಏನು ಬದಲಾವಣೆಗಳಾಗಿಲ್ಲ. ಇವತ್ತು ತಾವೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ನ ತಗೋತಾ ಇದ್ದೀರಿ, ಅದು ನಮ್ಮ ಗಮನಕ್ಕಿದೆ. ಇಲ್ಲಿನ ಬಿಜೆಪಿಯ ಲೋಕಸಭಾ ಚುನಾವಣೆ ಉಸ್ತುವಾರಿ ತಾವೇನಿದ್ದೀರಿ, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅಣ್ಣ ತಾವೇನಿದ್ದೀರಿ, ಜೊತೆಗೆ ಈ ಭಾಗದ ಬಿಜಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರು ತಾವೇನಿದ್ದೀರಿ, ಬಿಜೆಪಿ ವಿಜಾಪುರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳು ತಾವೇನಿದ್ದೀರಿ, ತಾವು ದಯಮಾಡಿ ಈ ಸಮಾಜದ ಪರವಾಗಿ ನಾನು ಒಂದು ಮನವಿಯನ್ನ ಮಾಡ್ತೇನೆ. ಇಲ್ಲಿ ನಡೆಯುತ್ತಿರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿ ತಾವೆಲ್ಲರೂ ಕೂಡ ಇಲ್ಲಿನ ಸ್ಥಿತಿಗತಿಗಳನ್ನ ತಗೊಂಡು ಇಲ್ಲಿನ ಅಭ್ಯರ್ಥಿ ಆಕಾಂಕ್ಷಿ ಆದಂತಹ ಬಾಬು ರಾಜೇಂದ್ರ ನಾಯ್ಕರವರಿಗೆ ತಾವು ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಸುಮಾರು 1.5 ಇಂದ 2 ಲಕ್ಷ ಮತಗಳ ಅಂತರದಿಂದ ಅವರನ್ನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಈ ಸಮಾಜದ ಪರವಾಗಿ ರಾಜ್ಯಾಧ್ಯಕ್ಷನಾಗಿ ನಾನು ಹೊತ್ತುತ್ತೀನಿ. ಈ ಕರ್ನಾಟಕ ರಾಜ್ಯದ ಸಮಸ್ತ ಬಂಜಾರ ಸಮಾಜ ಇದಕ್ಕೆ ಜವಾಬ್ದಾರಿಯನ್ನ ನಾವು ಹೊತ್ತು ಅವರನ್ನ 1.5 ಇಂದ 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸ್ತಕ್ಕಂಥ ಹೊಣೆಯನ್ನ ನಾವು ಹೊತ್ತುತ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಸಮಾಜದ ಪರವಾಗಿ ಅಲ್ಲ, ಬನ್ನಿ ಕೇಳಿ ಬನ್ನಿ, ಹೇಳ್ತೀನಿ ಬನ್ನಿ. ಇಲ್ಲ ಮಹೇಂದ್ರ ನಾಯ್ಕ ಅವ್ರಿಗೂ ಮಾತಾಡಿದ್ದೀನಿ, ಅವ್ರ ಹತ್ರ ಮಾತಾಡಿದ್ಮೇಲೆ ಇಲ್ಲಿ ಬಂದಿದ್ದೀನಿ. ಆಯ್ತು, ಇಲ್ಲ ಇವ್ರು ಮಾಡ್ಲಿ, ಸಮಾಜದವರು ಇದ್ದಾರೆ ಅಂತಕ್ಕಂಥ ಮಾಹಿತಿ. ಈಗ ಕಾಣದ ಕೈಗಳ ಕೈವಾಡ ಅಂತ ಹೇಳಿದ್ರೆ ಇಲ್ಲಿನ ಸಂಸದರೇ ಆಗಿರಬಹುದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಪ್ರಸ್ತುತ ಅವರು 3 ಬಾರಿ ಸಂಸದರ ಕೆಲಸ ನಿರ್ವಹಿಸ್ತಿದ್ದಾರೆ. ಜೊತೆಗೆ ಬಿಜೆಪಿ ಹೈಕಮಾಂಡ್ ಅಲ್ಲಿ ಇವ್ರಿಗೆ ಇರ್ತಕ್ಕಂಥ ನೆಟ್ವರ್ಕ್ ಇರ್ತಕ್ಕಂಥವ್ರು ಕೂಡ ಆಗಿರ್ಬೋದು. ಅವ್ರನ್ನ ಕಾಣದ ಕೈಗಳು ಅಂತ ಹೇಳಿ ನಾವು ಕರಿತೇವೆ. ಅದು ಯಾರ ಕುತಂತ್ರವನ್ನ ಮಾಡಿರ್ತಾರೆ ಅವ್ರಿಗೆ ಅದು ಅರ್ಥ ಆಗ್ತದೆ. ಇದು ಹೇಳಿದ್ನಲ್ಲ, ಇಲ್ಲ ಆಯ್ತಾಯ್ತು, ತಾವೆಲ್ಲ ಮಾಧ್ಯಮಗಳು ಕೂಡ ಬಾಬು ರಾಜೇಂದ್ರ ನಾಯ್ಕ ಅವ್ರನ್ನೇ ಹೈಲೈಟ್ ಮಾಡ್ತಿದ್ದೀರಿ. ಮಹೇಂದ್ರ ನಾಯ್ಕ ಅವ್ರನ್ನ ಕೂಡ ನಾನು ಅದೆಲ್ಲ ಸ್ಟಡಿ ಮಾಡಿದ್ದೀನಿ. ಮಹೇಂದ್ರ ನಾಯ್ಕ ಅವ್ರನ್ನ ಕೂಡ ತಾವೆಲ್ಲೂ ಶೋ ಅಪ್ ಮಾಡಿಲ್ಲ. ನಾನು ಇಲ್ಲಿ ಬಂದಾಗ್ಲೂ ಕೂಡ ಮಹೇಂದ್ರ ನಾಯ್ಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ಅವ್ರು ಯಾರು ದೂರವಾಣಿ ಕರೆಗೂ ಸಿಗ್ತಾ ಇಲ್ಲ. ಅದೇ ಸಮಾಜದ ಹೇಳ್ತಾ ಇದ್ದೀನಿ. ನಿಮ್ಮ ಸಮಾಜದ ಜೊತೆ ನೀವು ಚರ್ಚೆ ಮಾಡಿ, ಇಲ್ಲಿಯ ಬಂಜಾರ ಸಮುದಾಯದ ಲೀಡರ್ಗಳ ಜೊತೆ ನೀವು ಚರ್ಚೆ ಮಾಡಿ ಏನ್ ನಿರ್ಧಾರ ತೆಗೆದುಕೊಂಡ್ರಿ ಹೇಳ್ತೀನಿ. ಇವಾಗ ಅಲ್ಲೇ ಬರ್ತಾ ಇದ್ದೀನಿ. 3ನೇದಾಗಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅವರೊಂದು ಮಾತನ್ನ ಹೇಳ್ತಾರೆ, ಕೆಲವೊಂದು ಮಾಧ್ಯಮದ ಮುಂದೆ ತಮ್ಮ ಮುಂದೆ ಹೇಳಿದ್ದಾರೆ. ಮತ್ತೆ ಕೆಲವೊಂದು ಆಡಿಯೋ ಕೂಡ ಇವಾಗ ವೈರಲ್ ಆಗಿದೆ. ಆಫೀಸಲ್ಲಿ ಮಾತಾಡಿರ್ತಕ್ಕಂಥ ಆಡಿಯೋ ವೈರಲ್ ಆಗಿದೆ. ಅವನು ಇಲ್ಲೇ ಅವನಲ್ಲ, ಅವನು ಬೇರೆ ಕಡೆನದಾನ, ಇಲ್ಲಿ ಸುಮ್ಮನೆ ಬಂದಾನ, ಏನೋ ಮಾಡ್ತೀನಿ ಅಂತ ಬಂದಾನ ಅಂತ ಹೇಳಿ ಮಾತಾಡಿದ್ದಾರೆ ಇಲ್ಲಿನ ಸಂಸದರು. ಅವ್ರಿಗೆ ನಾನೊಂದು ಉತ್ತರವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಭಾರತೀಯ ನಾಯಕ ದೇಶದ ಯಾವುದೇ ಒಂದು ಪ್ರದೇಶದಲ್ಲಿ ಅವನು ಚುನಾವಣೆಯನ್ನ ಸ್ಪರ್ಧಿಸಬಹುದು, ಅವನೆಲ್ಲೇ ಕೂಡ ಚುನಾವಣೆಯನ್ನ ಮಾಡಬಹುದು. ಇವರು ಈ ರೀತಿ ಹೇಳೋದಾದ್ರೆ, ಇವರು ಬಿಜಾಪುರ ಸಂಸದರಾಗಿ ನಾನು ಯಾರ್ದು ಅವ್ರದ್ದು ಒಂದು ಮಾಧ್ಯಮ ಬೈಟಲ್ಲಿ ನಾನು ನೋಡಿದೆ, ದಲಿತ ಸಮುದಾಯದಲ್ಲಿ ಪವರ್ಫುಲ್ ಇಬ್ಬರೇ ನಾವು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ನಾನು ಚಿಕ್ಕೋಡಿ ಸಂಸದನಾಗಿದ್ದೆ ಅಂತ ಹೇಳಿ.
ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವಕಾಶ ಇದೆ, ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಈ ಕಿಂಚಿಷ್ಟು ಮಾಹಿತಿ ಕೂಡ ಅವ್ರಿಗಿಲ್ಲ. ಜೊತೆಗೆ ಅವರು ಈ ಭಾಗದವರಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಆ ರಾಜೇಂದ್ರ ನಾಯ್ಕರವ್ರ ಬಗ್ಗೆ ನಾನು ಸ್ಪಷ್ಟನೆ ಕೊಡ್ಲಿಕ್ಕೆ ಬಯಸ್ತೇನೆ. ಅವರು ಸ್ವತಃ ಬಿಜಾಪುರ ಜಿಲ್ಲೆಯ ಹಳೆಯ ಬಸನ ಬಾಗೇವಾಡಿ, ಪ್ರಸ್ತುತ ಈಗಿನ ನಿಡಗುಂದಿ ಗಣಿ ತಾಂಡದವರು. ಹಾಗಾಗಿ ಅವರೆಲ್ಲೂ ಬೇರೆ ಕಡೆಯಿಂದ ಬಂದು ಇಲ್ಲಿ ಚುನಾವಣೆಗೆ ಅಂತೇಳಿ ಬಂದಿಲ್ಲ. ಬೇರೆ ಕಡೆಯಿಂದ ಕರ್ಕೊಂಬಂದು ಚುನಾವಣೆ ನಿಲ್ಲಿಸ್ತಕ್ಕಂಥ ಹೀನಾಯ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಲಂಬಾಣಿ ಸಮುದಾಯ ಇಲ್ಲ. ಹಳೆಯ ಬಸನ ಬಾಗೇವಾಡಿ, ಪ್ರಸ್ತುತ ಈಗಿನ ನಿಡಗುಂದಿ ಗಣಿ ತಾಂಡದವರು. ಹಾಗಾಗಿ ಅವರೆಲ್ಲೂ ಬೇರೆ ಕಡೆಯಿಂದ ಬಂದು ಇಲ್ಲಿ ಚುನಾವಣೆಗೆ ಅಂತೇಳಿ ಬಂದಿಲ್ಲ. ಬೇರೆ ಕಡೆಯಿಂದ ಕರ್ಕೊಂಬಂದು ಚುನಾವಣೆ ನಿಲ್ಲಿಸ್ತಕ್ಕಂಥ ಹೀನಾಯ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಲಂಬಾಣಿ ಸಮುದಾಯ ಇಲ್ಲ. ಹಾಗಾಗಿ ಇದು ತಮಗೆ ತಪ್ಪು ಸಂದೇಶ ಇದೆ. ಕೊನೆಯದಾಗಿ ನಾನು BJP ಪಕ್ಷಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೆ. ಯಾರು ಪ್ರಸ್ತುತ ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆ ಕೂಡಲೇ ಸ್ಥಾನಮಾನವನ್ನು ಕೊಡಬೇಕು. ನಾವು ಸಾಧ್ಯವಾದಷ್ಟು ನಾಳೆ ಮಾನ್ಯ ಬೆಂಗಳೂರಿನ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿ ಮಾನ್ಯ BJP ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣರವ್ರನ್ನ ಕೂಡ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಿರ್ಣಯವನ್ನು ತಗೊಂಡಿದ್ದೇವೆ. ಕೊನೆಯದಾಗಿ ಇತ್ತೀಚಿನ ದಿನಗಳಲ್ಲಿ ತಾವೊಂದು 2-3 ಮಾಧ್ಯಮಗಳಲ್ಲಿ ನಾನು ನೋಡಿದೆ, ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಲಿಕ್ಕೆ ನಾನು ಬಿಡೋದಿಲ್ಲ, ಬಂಜಾರ ಸಮಾಜದಿಂದ ನಾವೆಲ್ಲ ಇದ್ದೀವಿ ಅಂತೇಳಿ ಕೆಲವೊಬ್ರು ಶಾಸಕರು ಮತ್ತು ರಾಷ್ಟ್ರೀಯ ನಾಯಕರುಗಳು ಕೆಲವೊಬ್ರು ಒಂದೆರಡು ತಮ್ಮ ಮಾಧ್ಯಮಕ್ಕೆ ಬೈಟನ್ನು ಕೊಟ್ಟಿದ್ದಾರೆ. ಅದೇನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಸರಿಪಡಿಸ್ಕೊಳ್ಳೋಣ ಅಂತೇಳಿ ಬೈಟನ್ನು ಕೊಟ್ಟಿದ್ದಾರೆ. ಆ ಕೊಟ್ಟಂತಹ ಪ್ರಭಾವಿಗಳು ತಾವೇನಿದ್ರೆ ತಮ್ಮಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೇನೆ. ತಮಗೆ ನಿಜವಾಗ್ಲೂ ಕೂಡ ಈ ಸಮಾಜದ ಮೇಲೆ ಕಾಳಜಿ ಇದ್ರೆ, ತಮಗೆ ನಿಜವಾಗ್ಲೂ ಕೂಡ ಈ ಸಮಾಜದ ಮೇಲೆ ಕಳಕಳಿ ಇದ್ರೆ, ತಾವೆಲ್ಲರೂ ಕೂಡ ಈ ಸಮಾಜದ ಶ್ರೇಯೋಭಿವೃದ್ಧಿಗೆ ಶ್ರಮಿಸೋದಾದ್ರೆ ಈ ಬಾರಿ ಬಂಜಾರ ಸಮಾಜದ ಒಬ್ಬ ಅಭ್ಯರ್ಥಿಗೆ ಟಿಕೆಟನ್ನು, ಲೋಕಸಭಾ ಟಿಕೆಟನ್ನು ಕೊಡಿಸಿ, ಆಗ ತಮ್ಮ ಕಳಕಳಜಿ, ತಮ್ಮ ಕಾಳಜಿಗೆ ನಾನು ಧನ್ಯನಾಗ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೊನೆಯದಾಗಿ ಮುಗಿಸ್ಬಿಡ್ತೀನಿ ಆಮೇಲೆ. ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತನ್ನ ಹೇಳ್ತಾರೆ, ಯಾವತ್ತು ಭಾರತ ದೇಶದ ಪ್ರಜೆಗಳು, ಯಾವತ್ತು ಈ ದೇಶದ ಪ್ರಜೆಗಳಿಗೆ ಮತದಾನದ ಮಹತ್ವ ತಿಳಿತದೆಯೋ, ಯಾವತ್ತು ಭಾರತ ದೇಶದ ಪ್ರಜೆಗಳಿಗೆ ಮತದಾನದ ಮಹತ್ವ ತಿಳಿತಿದೆಯೋ ಅವತ್ತು ಈ ಭ್ರಷ್ಟ ರಾಜಕಾರಣಿಗಳು ಬೀದಿ ಭಿಕಾರಿಗಳಾಗಿರ್ತಾರೆ ಅಂತ. ಯಾವತ್ತು ಈ ದೇಶದ ಮತದಾರರಿಗೆ ಪ್ರಜಾಪ್ರಭುತ್ವದ ಮತದಾನದ ಮಹತ್ವ ತಿಳಿತದೆಯೋ ಅವತ್ತು ಭ್ರಷ್ಟ ರಾಜಕಾರಣಿಗಳು ಬೀದಿ ಭಿಕಾರಿಗಳಾಗಿರ್ತಾರೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮಾತನ್ನ ಹೇಳಿದ್ದಾರೆ. ಸೊ ಇಷ್ಟನ್ನ ಹೇಳ್ತಾ ಎಲ್ಲ ನಮ್ಮ ಸಮಾಜದ ಕೊನೆಯದಾಗಿ ತಾವು ಏನಾಗಲೇ ಕೇಳ್ತಾ ಇದ್ರಿ ಕೊನೆಯ ನಿರ್ಣಯ ಏನು ಅಂತ. ಈಗಾಗಲೇ ಕರ್ನಾಟಕ ರಾಜ್ಯದ ಬಿಜಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ಬಂಜಾರ ಸಮಾಜದ ನಮ್ಮ ಸಮುದಾಯದ ಮುಖಂಡರೊಡನೆ ನಾನು ಚರ್ಚೆ ಮಾಡಿದಾಗ, ನಾನು ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ನಮಗೆ ಬಂದಿರತಕ್ಕಂಥ ನಿರ್ಣಯ ಏನಪ್ಪ ಅಂತ ಹೇಳಿದ್ರೆ, ಏನು ಆಕಾಂಕ್ಷಿ ಆದಂತಹ ಬಾಬು ರಾಜೇಂದ್ರ ನಾಯ್ಕ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತಾರೆ. ಬಂಡಾಯ ಅಭ್ಯರ್ಥಿಯಾಗಿ ಅವರನ್ನು ನಿಲ್ಲಿಸಿ ಬಂಜಾರ ಸಮಾಜದ ಶಕ್ತಿ ಪ್ರದರ್ಶನ ಮಾಡಿ ಅವರನ್ನು 1.5 ರಿಂದ 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ನಿರ್ಣಯವನ್ನ ಮಾಡಿದ್ದೀವಿ. ಯಾವುದೇ ಒತ್ತಡಕ್ಕೂ ಮಣಿತಕ್ಕಂಥ ಚಾನ್ಸೇ ಇಲ್ಲ. ಇಲ್ಲ ಅಂತ ಯಾವುದೇ ವಾತಾವರಣ ಇನ್ನೂ ಸೃಷ್ಟಿ ಆಗಿಲ್ಲ. ಬಂಡಾಯ ನಿಲ್ತೀವಿ, ಟಿಕೆಟ್ ಘೋಷಣೆ ಆಗಿಲ್ಲ ಅಂದ್ರೆ ಬಂಡಾಯ ನಿಲ್ತಕ್ಕಂಥದ್ದು ಸ್ಪರ್ಧೆ ಖಚಿತ. ಬಟ್ ಅದರಿಂದ ಹಿಂದೆ ಸರಿತಕ್ಕಂಥ ಯಾವುದೇ ಮುಲಾಜುಗಳಿಲ್ಲ. ರಾಜೇಂದ್ರ ಬಾಬು ನಾಯಕ್ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಸಮಾಜದವರೆಲ್ಲ ಸರಿ ಆ ನಿರ್ಣಯ ತಗೋತಾ ಇದ್ವಿ. ತಗೊಂಡಿದೀವಿ. ಅವ್ರ ಒಪ್ಪಿಗೆ ಇದೆ. ಕನ್ಫರ್ಮ್. ಬಾಬು ರಾಜೇಂದ್ರ ನಾಯಕ್ ನಿಲ್ತಾರೆ ಅಂತ ಇಲ್ಲಿ ಎಲ್ಲೂ ಕೂಡ ಹೇಳಲ್ಲ. ಸಮಾಜ ನಾವೆಲ್ಲ ಸರಿ ನಿಲ್ಲಿಸ್ತಾ ಇದೀವಿ, ನಿಂತ್ಕೊಳ್ಳೋದು ಖಚಿತ. ಪ್ರಮುಖವಾದ ಪ್ರಶ್ನೆ ಏನಂತಂದ್ರೆ, ಕಾಂಗ್ರೆಸ್ ಕಳೆದ 3 ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಬಂಜಾರ ಸಮುದಾಯಕ್ಕೆ. ಅವಾಗ ಯಾಕೆ ಆರಿಸಿರ್ಲಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅದನ್ನೇ ಬಿಜೆಪಿ ಸ್ಟ್ರಾಟಜಿಯಾಗಿ ಬಳಕೆ ಮಾಡಿಕೊಂಡ್ರೆ ಇವ್ರಿಗೆ ಕೊಟ್ಟರು ಬರೋದಿಲ್ಲ ಅನ್ನೋ ಒಂದು ದೃಷ್ಟಿಕೋನದಿಂದ ಮತ್ತೆ ಅದೇ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ ಅಂತಕ್ಕಂಥ ಬಿಜೆಪಿ ಮೂಲಗಳು. ನೀವೇನ್ ಹೇಳ್ತೀರಿ?
ಕಳೆದ 3 ಸಲ ಕೂಡ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮವ್ರು ಯಾರು ಕೂಡ ಇಲ್ಲಿ ಜಯಿಸಿಲ್ಲ ಅಂತ ಹೇಳಿ ತಮ್ಮ ಒಂದು ಪ್ರಶ್ನೆ. ಪ್ರಸ್ತುತ ಏನು ಮಾನ್ಯ ಪ್ರಧಾನಮಂತ್ರಿಯವರು ನಮ್ಮ ಗುಲ್ಬರ್ಗಕ್ಕೆ ಬಂದು ಸುಮಾರು 5 ಲಕ್ಷ ಹಕ್ಕುಪತ್ರ ವಿತರಣೆಯನ್ನ ಮಾಡಿದಂಥ ಸಂದರ್ಭದಲ್ಲಿ, ಜೊತೆಗೆ ವಿಶೇಷವಾಗಿ ಈ ಸಮಾಜವನ್ನ ಕುರಿತು ತಮ್ಮದೇ ಆದಂಥ ಶೈಲಿಯಲ್ಲಿ ಅವರು ಮಾತನಾಡಿ ಈ ಸಮಾಜಕ್ಕೆ ಒಂದು ವಿಶ್ವಾಸವನ್ನ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ತಾವು ನೋಡಿದಿರಿ, ಬಿಜೆಪಿ ಸರ್ಕಾರವನ್ನು ಆರಿಸಲಿಕ್ಕೆ ಈ ಸಮಾಜ ಪ್ರಮುಖ ಪಾತ್ರ ವಹಿಸಿತ್ತು. ಹಾಗಾಗಿ ಈ ಬಾರಿ ಲೋಕಸಭೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಅಷ್ಟು ಅಭ್ಯರ್ಥಿಗಳು ಅಷ್ಟು ವರ್ಕ್ ಮಾಡಿಲ್ಲ. ಹಾಗಾಗಿ ಈ ಸಲ ಆದರೂ ಕೇಂದ್ರದಲ್ಲಿ ಬಿಜೆಪಿ ಬರ್ತದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ನಮ್ಮೊಬ್ಬರನ್ನು ಜಯಿಸಬೇಕು ಅಂತೇಳಿ ಈ ಸಲ ನಾವೆಲ್ಲ ಸೇರಿ ಮಾಡಬೇಕು ಅಂತಿದ್ದೀವಿ. ಅದರಲ್ಲಿ ಇನ್ನೊಂದು ವಿಶೇಷವಾಗಿ ಯಾಕೆ ಮಾಡಲೇಬೇಕು ಅಂತಿದ್ದೀವಿ ಅಂತ ಹೇಳಿದ್ರೆ, ಏನು ಮಾನ್ಯ ಇಲ್ಲಿನ ಸಂಸದರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ವಿರೋಧಿಸಿ ಸಮಾಜ ಒಗ್ಗಟ್ಟಾಗಿ ಮಾಡ್ತೇವೆ. ಇದರಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ, ಆದರೂ ಕೂಡ ಸಮಾಜದ ವಿಚಾರ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತೇಳಿ ಒಗ್ಗಟ್ಟಾಗಿ ಮಾಡ್ತೇವೆ.